ಲೋಕೇಶ್ ಕನಗರಾಜ್ ಅವರ ಡೈರೆಕ್ಷನ್ನಲ್ಲಿ ಯಾವುದೇ ಸಿನಿಮಾ ಬಂದರೂ ಎಕ್ಸ್ಪೆಕ್ಟೇಷನ್ ಬೆಟ್ಟದಷ್ಟಿರುತ್ತೆ. ಆದರೆ ಯಾಕೋ ಗೊತ್ತಿಲ್ಲ, ಅವರ ಲಾಸ್ಟ್ ಸಿನಿಮಾದಲ್ಲಾಗಲಿ ಈಗ ಬಂದಿರೋ ಕೂಲಿ ಸಿನಿಮಾದಲ್ಲಾಗಲಿ ಈಗಿನ ಟ್ರೆಂಡ್ನ ಫಾಲೋ ಮಾಡೋಕ್ಕೆ ಹೋಗಿ ಲೋಕೇಶ್ ಕನಗರಾಜ್ ಅವರ ಸಿನಿಮ್ಯಾಟಿಕ್ ಪ್ರೆಸೆಂಟ್ ಆಗಲಿ ಟೆಂಪ್ಲೇಟ್ ಆಗಲಿ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಕೂಲಿ ಇದು ಲೋಕೇಶ್ ಕನಗರಾಜ್ ಅವರು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬನ್ನಿ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ದೇವ, ಇವನ ಫ್ರೆಂಡ್ ಆದ ರಾಜಶೇಖರ್ ಸತ್ತು ಹೋಗಿರೋ ಬಗ್ಗೆ ದೇವಾಗೆ ಗೊತ್ತಾಗುತ್ತೆ. ಅದು ಒಂದು ನಾರ್ಮಲ್ ಡೆತ್ ಅಲ್ಲ ಅಂತ ದೇವಾಗೆ ತಿಳಿದ ಮೇಲೆ ಆ್ಯಂಡ್ ಮುಂದೆ ತನ್ನ ಫ್ರೆಂಡ್ ಹೇಗೆ ಸತ್ತ ಅಂತ ಬೆನ್ನಟ್ಟು ಹೊರಟ ದೇವಾಗೆ ಮುಂದೆ ಇವನು ಯಾರನ್ನೆಲ್ಲ ಮೀಟ್ ಮಾಡ್ತಾನೆ, ಹಾಗೆ ಇವನಿಗೆ ಮುಂದೆ ಏನನ್ನೆಲ್ಲ ಆಯಿತು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದ್ದಂದರೆ ಇದರ ಫಸ್ಟ್ ಹಾಫ್ ತುಂಬ ಗ್ರಿಪ್ಪಿಂಗ್ ಆಗಿ ಬರೆದುಕೊಂಡಿದ್ದಾರೆ. ಇದರ ಫಸ್ಟ್ ಹಾಫ್ನ ಕತೆ ಫಸ್ಟ್ ಹಾಫ್ ಫುಲ್ಲು ಸ್ಟೋರಿ ಸೆಟಪ್ಗಂತಲೇ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇಂಟರ್ವಲ್ ಬ್ಲಾಕ್ನಲ್ಲಿ ಒಂದು ಟ್ವಿಸ್ಟ್ ಇಟ್ಟು ಸ್ಲೋ ಆಗಿ ಹೋಗ್ತಿದ್ದ ಸಿನಿಮಾ ಮೇಲೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾರೆ. ಹಾಗೆ ಕ್ಲೈಮ್ಯಾಕ್ಸ್ನ ಕೊನೆಯ 30 ಮಿನಿಟ್ ಸೀನ್ಸ್ಗಳು ತುಂಬ ಚೆನ್ನಾಗಿ ನನಗೆ ವರ್ಕ್ ಆಯಿತು ಅಂತೀನಿ. ಆ್ಯಂಡ್ ಅವುಗಳ ಮಧ್ಯೆ ಬರೋ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತುಂಬ ಚೆನ್ನಾಗಿ ಥ್ರಿಲ್ ಕೊಡ್ತವೆ. ಹಾಗೆ ಸಿನಿಮಾದಲ್ಲಿ ತುಂಬಾ ಹೈ ಮೂಮೆಂಟ್ ಸೀನ್ಸ್ಗಳನ್ನು ಫ್ಯಾನ್ಸ್ಗೋಸ್ಕರ ಬರ್ಕೊಂಡಿದ್ದಾರೆ ಆ್ಯಂಡ್ ಅವುಗಳನ್ನು ಫ್ಯಾನ್ಸ್ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಹಾಗೆ ಸಿನಿಮಾದಲ್ಲಿ ಇದ್ದ ಎಮೋಷನ್ ಒಂದು ಮಟ್ಟಿಗೆ ವರ್ಕ್ ಆಯಿತು ಅಂತೀನಿ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ರಜನಿ ಸರ್ ಅವರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಈ ಏಜ್ನಲ್ಲೂ ಕೂಡ ಏನು ಎನರ್ಜಿ ಹಾಗೆ ಅಗ್ರೆಷನ್, ಲಿಟ್ರಲಿ ಸಲ್ಯೂಟ್ ಸರ್. ಇನ್ನು ಮೇಯ್ನ್ ಆಗಿ ಶುಭನ್ ಶಾಹಿರ್ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್, ಈ ಮನುಷ್ಯಂದು ಏನು ಆಕ್ಟಿಂಗ್ ಗುರು, ಸಿನಿಮಾ ಪೂರ್ತಿ ವಿಲನ್ಗಿಂತ ಇವರ ಡಾಮಿನೇಟ್ ಮಾಡಾಕ್ತಾರೆ ಗುರು. ಹಾಗೆ ಸಿನಿಮಾದಲ್ಲಿ ನಾಗಾರ್ಜುನ ಅವರ ವಿಲನ್ ಕ್ಯಾರೆಕ್ಟರ್ ಅಷ್ಟು ಪವರ್ಫುಲ್ ಆಗಿಲ್ಲ ಅಂದ್ರು ಒಂದು ಲೆವೆಲ್ಗೆ ಚೆನ್ನಾಗಿತ್ತು. ಹಾಗೆ ಉಪ್ಪಿ ಸರ್ ಕ್ಯಾರೆಕ್ಟರ್ಗೆ ಇರೋ ಸ್ವಲ್ಪ ಸ್ಕ್ರೀನ್ ಪ್ರೆಸೆನ್ಸ್ ನಲ್ಲಿ ಅವರು ಕೊಟ್ಟಿರೋ ಬಿಲ್ಡಪ್ ಮಾತ್ರ ಟಾಪ್ ಕ್ಲಾಸ್. ಹಾಗೆ ಕೊನೆಯಲ್ಲಿ ಬರೋ ಅಮೀರ್ ಖಾನ್ ಅವರ ಪೋರ್ಷನ್ಸ್ ಆಗಿರ್ಬೋದು, ಸಿನಿಮಾಗೆ ಅದು ಅವಶ್ಯಕತೆ ಇರಲಿಲ್ಲ ಅನಿಸ್ತು. ಅದರಲ್ಲೂ ಅಮೀರ್ ಖಾನ್ ಅವರಿಗೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ಗೆ ಇಲ್ಲಿ ಜಾಗ ಕೂಡ ಇರಲಿಲ್ಲ. ಆದ್ರೂ ಕೂಡ ಓಕೆ. ಇನ್ನು ಸಿನಿಮಾದ ಔಟ್ ಆಫ್ ದಿ ಸಿಲೆಬಸ್ ಏನಂದ್ರೆ, ರಚಿತಾ ರಾಮ್ಗೆ ಸಿನಿಮಾದ ಕಥೆಯಲ್ಲಿ ಒಂದು ಇಂಪಾರ್ಟೆನ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಅವರು ಅಷ್ಟೇ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಇನ್ನು ಸಿನಿಮಾದ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸಿನಿಮಾಗೆ ಮೈನ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಮ್ಯೂಸಿಕ್. ಇನ್ನು ಸಿನಿಮಾದಲ್ಲಿ ಇರೋ ಅನಿರುದ್ಧ್ ಅವರ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗೆ ಇಲ್ಲ. ಸಿನಿಮಾಗೆ ಒನ್ ಆಫ್ ದಿ ಪ್ಲಸ್ ಪಾಯಿಂಟ್ ಅಂದ್ರೂ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಸಿನಿಮಾದಲ್ಲಿ BGMs ಆಗಿರ್ಬೋದು, ಸಾಂಗ್ಸ್ಗಳಾಗಿರ್ಬೋದು ಸಖತ್ತಾಗಿ ವರ್ಕ್ ಆಯಿತು. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ, ಸಿನಿಮಾದ ರೈಟಿಂಗ್ ಅಷ್ಟೇನು ಗ್ರಿಪ್ಪಿಂಗ್ ಆಗಿರಲಿಲ್ಲ, ಹಾಗೆ ಇಂಟ್ರೆಸ್ಟಿಂಗ್ ಆಗೂ ಇರಲಿಲ್ಲ. ಹಾಗೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರೋ ಕತೆ ಅಂತೂ ಫುಲ್ ಫ್ಲಾಟ್ ಆಗಿ ಹೋಗ್ಬಿಡುತ್ತೆ. ಅಂದರೆ ಅಷ್ಟು ಮಟ್ಟಿಗೆ ಸಿನಿಮಾದ ಕತೆ ಸಿಂಪಲ್ ಆಗಿಬಿಡುತ್ತೆ. ಹಾಗೆ ಸಿನಿಮಾದಲ್ಲಿ ತುಂಬ ಕ್ಯಾರೆಕ್ಟರ್ಗಳು ಬರ್ತವೆ, ಆದರೆ ಅವುಗಳಲ್ಲಿ ಯಾವುದೇ ಕ್ಯಾರೆಕ್ಟರ್ಗಳಿಗೂ ಪ್ರಾಪರ್ ಡೆಪ್ತ್ ಅಂತ ಕೊಡೋದಿಲ್ಲ. ಈ ಸಿನಿಮಾದಲ್ಲಿ ಬರೋ ಕ್ಯಾರೆಕ್ಟರ್ಗಳು ಪವರ್ಫುಲ್ ಆಗಿಲ್ಲ ಅಂದರು, ಆದರೆ ಆ ಕ್ಯಾರೆಕ್ಟರ್ಗಳಿಗೆ ಅವರು ಸೆಲೆಕ್ಟ್ ಮಾಡಿದ ಆ್ಯಕ್ಟರ್ಸ್ಗಳು ಪವರ್ಫುಲ್ ಆಗಿರೋದ್ರಿಂದ ಸಿನಿಮಾದ ಕೆಲವು ಸೀನ್ಸ್ಗಳು ರೊಟೀನ್ ಅನಿಸಿದ್ರು ಅದು ವರ್ಕ್ ಆಯಿತು ಕೂಡ, ಬಿಕಾಸ್ ಆಫ್ ಆಕ್ಟರ್ಸ್ಗಳ ಮ್ಯಾನರಿಸಮ್ ಇಂದ. ಹಾಗೆ ಸಿನಿಮಾದ ಕೊನೆಯಲ್ಲಿ ಬರೋ ಅಮೀರ್ ಖಾನ್ ಅವರ ಪೋರ್ಷನ್ ಸಿನಿಮಾಗೆ ಅವಶ್ಯಕತೆ ಇರಲಿಲ್ಲ ಅನಿಸ್ತು. ಹಾಗೆ ಸಿನಿಮಾದಲ್ಲಿ ಬರೋ ಫ್ಲಾಶ್ ಬ್ಯಾಕ್ ಎಪಿಸೋಡ್ಸ್ಗಳು ಪ್ರಾಪರ್ ಆಗಿ ಪ್ರೆಸೆಂಟ್ ಮಾಡಿಲ್ಲ. ಇನ್ನೂ ಕೂಡ ಬೆಟರ್ ಆಗಿ ಕನ್ವಿನ್ಸಿಂಗ್ ಆಗಿ ಬರೆದುಕೊಳ್ಳಬಹುದಾಗಿತ್ತು. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ, ಈ ಸಿನಿಮಾ ನನಗೆ ಒಂದು ಎಬೋ ಆವರೇಜ್ ಮೂವಿ ನೋಡಿದ ಫೀಲ್ ಕೊಡ್ತು. ಹಾಗೆ ಇನ್ನು ರಜನಿ ಸರ್ ಫ್ಯಾನ್ಸ್ಗಳು ಸಿನಿಮಾನ ತುಂಬ ಎಂಜಾಯ್ ಮಾಡಿ ನೋಡ್ತಾರೆ. ಅದೇ ರೀತಿ ಸಿನಿಮಾದಲ್ಲಿ ಫ್ಯಾನ್ಸ್ಗಳಿಗಂತಲೇ ತುಂಬ ಸೀನ್ಸ್ಗಳನ್ನ ಬರ್ಕೊಂಡಿದ್ದಾರೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನಾನು ಸಿನಿಮಾ ನೋಡಿದ್ದಾದಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತೋ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.